ನನಗೆ 93 ವರ್ಷ ವಯಸ್ಸು, ನಿವೃತ್ತಿ ಆಗೋಲ್ಲ ಎಂದು ಹೇಳಿದ್ದೆ. ನಾನು ವೀಲ್ಚೇರ್ನಲ್ಲೇ ಹೋಗುತ್ತೇನೆ. ನನಗೆ ಏಳುವ ಅರ್ಹತೆ ಇದೆ. 65 ವರ್ಷದ ರಾಜಕೀಯ ಮಾಡಿಕೊಂಡು ಬಂದಿರುವುದರ ಮೇಲೆ ನನ್ನ ರಾಜ್ಯದ ಅಭ್ಯುದಯದ ಬಗ್ಗೆ ನಾನು ಹೋರಾಟ ಮಾಡುತ್ತೇನೆ. ನಾನು ಈ ವಿಚಾರದಲ್ಲಿ ರಾಜಕೀಯ ತರೋದಿಲ್ಲ. ಕೇಂದ್ರ ರಾಜ್ಯ ಸರ್ಕಾರಗಳ ಟೀಕೆ ವಿಚಾರ ಅವರವರ ಭಾವನೆಗೆ ಬಿಟ್ಟದ್ದು. ನಾವು ಸಿದ್ದರಾಮಯ್ಯ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಹಿಂದೆ ಏನೆಲ್ಲ ಮಾತನಾಡಿದ್ದೇವೆ ಅದನ್ನು ಚರ್ಚೆ ಮಾಡೋಲ್ಲ. ಗೋದಾವರಿ ನೀರು ಆಂಧ್ರಕ್ಕೆ, ತೆಲಂಗಾಣಕ್ಕೆ, ತಮಿಳುನಾಡಿಗೆ ಹೋಗುವ ನಿರ್ಣಯ ಮಾಡಿದ್ದಾರೆ. ಜಲಶಕ್ತಿ ಸಚಿವರಿಗೆ ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒಗ್ಗಟ್ಟಿನ ಹೋರಾಟ ಮಾಡೋಣ ಎಂದೆ. ಸಿದ್ದರಾಮಯ್ಯ ಬೇಸರದಿಂದ ಮಾತನಾಡಿದ್ರು. ಯಾವ ವಿಚಾರಕ್ಕೆ ಹಾಗೆ ಮಾತನಾಡಿದ್ರೋ ಗೊತ್ತಿಲ್ಲ. ಅದನ್ನೆಲ್ಲ ನಾನು ಮರೆತಿದ್ದೇನೆ. ನಾನು ಕಿಂಚಿತ್ತೂ ಅದನ್ನು ಇಟ್ಟುಕೊಂಡಿಲ್ಲ. ಅದನ್ನೆಲ್ಲ ನಾನು ತಲೆಯಿಂದ ತೆಗೆದು ಹಾಕಿದ್ದೇನೆ. ಮತ್ತೆ ನಾವು ಪ್ರಧಾನಿಗಳಿಗೆ ಪತ್ರ ಬರೆದಿದ್ದೇವೆ. ನಮ್ಮ ತಮಿಳುನಾಡಿನ ಎಲ್ಲ ವಿಚಾರವನ್ನ ಚರ್ಚಿಸಿದ್ದೇವೆ. ಈ ವಿಚಾರದ ಬಗ್ಗೆ ಮೊನ್ನೆ ಚರ್ಚೆಯಾಗಿದೆ. 3 ರಾಜ್ಯದ ಪ್ರಕಾರ ನಮ್ಮ ರಾಜ್ಯದವರು ಸಭೆ ತ್ಯಜಿಸಿದ್ದಾರೆ. ಸರ್ಕಾರ ಯಾವುದೇ ಇರಲಿ, ನಾನು ಈ ವಿಚಾರವಾಗಿ ಸಾಕಷ್ಟು ತಿಳಿದುಕೊಂಡಿದ್ದೇನೆ. 1881 ಜನಗಣತಿ ಮೇಲೆ ಬೆಂಗಳೂರಿಗೆ ನೀರು ನಿಗದಿ ಮಾಡಿದ್ರು. ಆದರೆ ಇವತ್ತು ಬೆಂಗಳೂರು ಬೆಳೆದಿದೆ. ಅವರು 4 TMC ನೀರು ಎಂದು ಹೇಳಿದ್ರೆ ಅದಕ್ಕೆ ತೃಪ್ತಿ ಪಡಬೇಕಿಲ್ಲ. ಬೆಂಗಳೂರು ತುಂಬಾ ದೊಡ್ಡದಾಗಿ ಬೆಳೆದಿದೆ. 5 ಭಾಗವಾಗಿ ಬೆಳೆದಿದೆ. ನಮಗೆ ಮುಂದಿನ 25 ವರ್ಷವನ್ನ ಗಮನದಲ್ಲಿ ಇಟ್ಕೊಂಡ್ರೆ ಸುಮಾರು 50 TMC ನೀರು ಬೇಕಾಗುತ್ತದೆ. ನಮ್ಮ ರೈತರಿಗೆ ಕೊಡಬೇಕಾದ ನೀರನ್ನ ಬೆಂಗಳೂರಿಗೆ ನೀಡುತ್ತಿದ್ದಾರೆ. ಟ್ಯಾಂಕರ್ ಸರಬರಾಜಿನಿಂದ ನೀರು ಒದಗಿಸುತ್ತಿದ್ದಾರೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅದನ್ನ ಈಗ ಮಾತನಾಡೋಲ್ಲ. ಬೆಂಗಳೂರಿನ ಕೊಳಚೆ ನೀರನ್ನ ಶೇಖರಣೆ ಮಾಡಿ ಕೆರೆಗಳಿಗೆ ತುಂಬಿಸುತ್ತಿದ್ದಾರೆ. ಅದನ್ನ ಬಳಸಿ ಬೆಳೆ ಬೆಳೆಯುತ್ತಿದ್ದು ಅದರಿಂದ ತರಕಾರಿ ವಿಷಕಾರಿಯಾಗುತ್ತಿದೆ. ಕೋಲಾರ, ಚಿಕ್ಕಬಳ್ಳಾಪುರ ಜನ ತರಕಾರಿ ಬೆಳೆದು ರಫ್ತು ಮಾಡುತ್ತಿದ್ದಾರೆ. ಇದು ತಿನ್ನುವವರ ಮೇಲೆ ಪರಿಣಾಮ ಬೀರುತ್ತದೆ. ಮುಂದಿನ ಅಧಿವೇಶನದಲ್ಲಿ ಈ ವಿಷಯವನ್ನ ಚರ್ಚೆ ಮಾಡುತ್ತೇನೆ. ಇವತ್ತು ಬೆಳಗ್ಗೆ ಮೃತರ ಮನೆಗೆ ಹೋಗಿ ಕುಟುಂಬಸ್ಥರ ಜೊತೆ ಚರ್ಚಿಸಿದ್ದೇವೆ. ಮುಖ್ಯಮಂತ್ರಿಗಳು 5 ಲಕ್ಷ ನೀಡಿದ್ದಾರೆ. ಇನ್ನೂ ಹೆಚ್ಚು ಕೊಡಬೇಕು ಎಂದು ಕೆಲವರ ಅಭಿಪ್ರಾಯ. ಆದರೆ ರಾಜ್ಯದಲ್ಲಿ ರಸ್ತೆ ಅಪಘಾತಗಳು ಪ್ರತಿನಿತ್ಯ ಆಗುತ್ತಲೇ ಇರುತ್ತೆ. ನಾನಾ ಕಾರಣಗಳಿಗೆ ಅಪಘಾತವಾಗುತ್ತದೆ. ಅದರ ಮಾಹಿತಿ ಇಟ್ಕೊಂಡು ಮಾತನಾಡುತ್ತಿದ್ದೇನೆ. ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಬೇರೆ ಬೇರೆ ದೇಶಗಳಲ್ಲಿ ರಸ್ತೆಗಳ ನಿರ್ಮಾಣದಲ್ಲಿ ಅಪಾಯವಾಗದಂತೆ ನಿರ್ಮಿಸಿದ್ದಾರೆ. ಅದೇ ರೀತಿ ನಮ್ಮಲ್ಲೂ ಸರ್ಕಾರಗಳು ಕ್ರಮ ವಹಿಸಬೇಕು ಎಂದು ಹೇಳಿದ್ದಾರೆ ಗೌಡ್ರು. ಒಂದು ಘಟನೆ ನಮ್ಮ ಸಂಬಂಧ ಕೆಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ದರಿಂದ ಲೋಕಸಭಾ ರಾಜ್ಯಸಭಾ ಟರ್ಮ್ ಮುಗಿದ್ರು ನಾನು ಶಕ್ತಿ ಮೀರಿ ನನ್ನ ಆಯುಷ್ ಹೋರಾಟ ಮಾಡೋದಕ್ಕೆ ವೀಲ್ಚೇರಲ್ಲೇ ಹೋಗು. ಪ್ರಧಾನಮಂತ್ರಿಗಳು ಏನು ಒಂದು ವಿಶ್ವಾಸ ಉಳಿಸ್ಕೊಂಡಿದ್ದೇನೆ. ಅದರಿಂದ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಸರ್ಕಾರದ ಜೊತೆ ಸಹಕಾರ ಕೊಡುತ್ತೇನೆ. ನೋಡಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುರೇಶ್ ಬಾಬು ಬಹುಶಃ 79 ಜಿಲ್ಲೆ ಕ್ಷೇತ್ರ ಜಿಲ್ಲೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಮೆಂಬರ್ಶಿಪ್ ಅಭಿಯಾನ ಮಾಡ್ತಾಯಿದ್ದೆ. ಈಗ ಮುಂದೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಮುಖಂಡರುಗಳು ಸಭೆ ಕರೀತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ಎಷ್ಟು ಕಡೆ ಯಾವ ಏರಿಯಾದಲ್ಲಿ ಕಂಟೆಸ್ಟ್ ಮಾಡಬೇಕು, ನಮ್ಮ ಶಕ್ತಿಯಲ್ಲಿ ಹೆಚ್ಚಿದೆ, BJP ಶಕ್ತಿಯಲ್ಲಿ ಹೆಚ್ಚಿದೆ, ಅಲ್ಲಿ ಒಂದು ಪ್ರಾಥಮಿಕ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಜಾತಿ ಗಣತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಟೈಮ್ ತಗೊಂಡಿದ್ದಾರೆ, ನಡೀತಾ ಇದೆ. ಒಬ್ಬೊಬ್ಬ ಮಂತ್ರಿ ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟಲ್ಲಿ ಸಾಮರಸ್ಯವಾದಂಥ ತೀರ್ಮಾನ ಬರಲಿಕ್ಕಾಗಿಲ್ಲ. ಆದ್ದರಿಂದ ಒಂದೊಂದು ಜಾತಿ ಮುಖಂಡರುಗಳು ಒಂದೊಂದು ರೀತಿ ಮಾತಾಡಿದ್ದಾರೆ. ನಾನು ಆ ಪ್ರೆಸ್ ಕಟಿಂಗ್ ಮಾತಾಡ್ತಾ ಇಲ್ಲ, ಓದಿದ್ದೇನೆ. ಇದರಲ್ಲಿ ಗೊಂದಲ ಇದೆ.
ಸರ್ಕಾರ ಒಂದು ಅಂತಿಮವಾದ ತೀರ್ಮಾನ ಬಂದ ಮೇಲೆ ನಾವು ಚರ್ಚೆ ಮಾಡೋಣ. ಸರ್